ಉತ್ತರ ಕನ್ನಡದಲ್ಲಿ ಇರೋದ್ರಿಂದ ನಮ್ಮ ಒಂದು ದುರ್ವಿಧಿ ಏನು ಅಂತಂದ್ರೆ ನಮ್ಗೆ ಒಂದು ಹೆಂಗೆ ಹೋಗ್ಬೇಕಂತ ಅನಿಸ್ತೊಂದನ್ನು ಗೊತ್ತಿಲ್ಲ ಹೆಂಗ್ ಅದು ಕೂಡ ಸತ್ಯನಾರಾಯಣ ಪೂಜೆ ಪ್ರಸಾದ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತಂದ್ರೆ ಬೆಳಿಗ್ಗೆ 10 ಗಂಟೆ ಆಗಿದೆ, ಕುಂದಾಪುರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು. ಸೊ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ರೆ ಇವತ್ತು ಹೆಂಗೂ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಡೈಲಿ ವ್ಲಾಗ್ಸ್ ತರ ಏನ್ ಮಾಡ್ತಾ ಇದ್ದೀನಿ ನಾನು, ಡೈಲಿ ರುಟೀನ್ಸ್ನ. ಸೊ ಹಾಗಾಗಿ ಇದನ್ನು ಒಂದು ಕ್ಯಾಪ್ಚರ್ ಮಾಡೋಣ, ಇದನ್ನು ಒಂದು ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಈ ಕಾಗೆಗಳು ಎಲ್ಲಿರುತ್ತವೆ ಗೈಸ್, ಯಾವಾಗ್ಲೂ ವಿಡಿಯೋ ಸ್ಟಾರ್ಟ್ ಮಾಡಿದಾಗ್ಲೇ ಬಂದ್ಬಿಡುತ್ತೆ. ರ್ಯಾಂಡಮ್ ವ್ಲಾಗ್ಸ್. ಕುಂದಾಪುರಕ್ಕೆ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ. ಯಾಕೆ ಕುಂದಾಪುರಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂತ ಕೆಲವೊಬ್ರಿಗೆ ಅನಿಸ್ಬೋದು, ಯಾಕೆ ನಿಮ್ಮೂರಲ್ಲಿ ಹಾಸ್ಪಿಟಲ್ ಇಲ್ವಾ ಅಂತೇಳಿ ಅನಿಸ್ಬೋದು. ಸೊ ನಮ್ಮ ಊರಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇಲ್ಲ. ನಾವು ಉತ್ತರ ಕನ್ನಡದಲ್ಲಿ ಇರೋದ್ರಿಂದ ನಮ್ಮ ಒಂದು ದುರ್ವಿಧಿ ಏನು ಅಂತಂದ್ರೆ ನಮ್ಗೆ ಒಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅನ್ನೋದು ಇಲ್ಲ. ಸೊ ನಾವು ಒಂದು ಕುಂದಾಪುರ, ಉಡುಪಿ, ಇಲ್ಲ ಅಂತಂದ್ರೆ ಮಣಿಪಾಲ್ ಆ ಕಡೆಗೆ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಈ ಕಡೆ ಕಾರವಾರಕ್ಕಿಂತ ಆಮೇಲೆ ಆ ಕಡೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಪರಿಸ್ಥಿತಿ ಈ ತರ ಇದೆ ಉತ್ತರ ಕನ್ನಡದಲ್ಲಿ. ಸೊ ಏನು ಆಗಲ್ಲ, ನಾವು ಅವಾಗಿಂದನೂ ಹಾಗೇನೆ. ಸೊ ಏನೇ ಎಮರ್ಜೆನ್ಸಿ ಇತ್ತು ಅಂದ್ರು, ಏನೇ ಒಂದ್ ಸ್ವಲ್ಪ ಜಾಸ್ತಿ ಪೆಟ್ಟಾಗಿದ್ರೆ ಅಥವಾ ಜಾಸ್ತಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಾವು ಕುಂದಾಪುರ, ಉಡುಪಿ, ಮಣಿಪಾಲ್ ಆ ಕಡೆಗೇನೆ ಹೋಗ್ಬೇಕು. ಎಷ್ಟೊಂದ್ ಜನರಿಗೆ ಅಲ್ಲಿಗೆ ಹೋಗೋಷ್ಟಲ್ಲೇ ಪ್ರಾಣ ಹೋಗಿರೋದು ಕೂಡ ತುಂಬಾ ಇದೆ. ಸೊ ಅದು ಯಾವಾಗಿಂದ ನಾವು ಚಿಕ್ಕ ವಯಸ್ಸಿಂದನೂ ನಾವು ಅದನ್ನ ನೋಡ್ಕೊಂಡೇ ಬಂದಿದೀವಿ. ಇನ್ನೂ ಹೇಳ್ತಾನೆ ಇದ್ದಾರೆ ಆಗತ್ತೆ 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 ಹಾಸ್ಪಿಟಲ್ ಅಂತ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನಾವು ವೇಟ್ ಮಾಡ್ತಾ ಇದೀವಿ ಯಾವಾಗ ಆಗತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಓಕೆ ಫೈನ್. ಸೊ ಇವಾಗ ಹೋಗೋಣ ಹಾಸ್ಪಿಟಲ್ಗೆ. ಸೊ ಅಲ್ಲಿ ಏನೆಲ್ಲ ಆಗುತ್ತೆ, ಕುಂದಾಪುರದಲ್ಲಿ ನಾನು ಏನೆಲ್ಲ ಮಾಡ್ತೀನಿ. ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಇವಾಗ ನಂದು ಗಾಡಿ ತಗೊಂಡೇ ಹೋಗ್ತೀನಿ, ಬಸ್ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಬಸ್ಸಲ್ಲಿ ಹೋಗ್ತೀನಿ. ಸೊ ಒಬ್ಳೆ ಹೋಗ್ತಾ ಇರೋದು ಇವತ್ತು. ಸೊ ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ಡೇ, ಒಬ್ಳೆ ಹೆಂಗೆ ಸ್ಪೆಂಡ್ ಮಾಡ್ತೀನಿ ಡೇನ ನಾನು ಇವತ್ತು ಅನ್ನೋದು ನೀವು ನೋಡ್ತಾ ಇರಿ. ಆಯ್ತಪ್ಪ ನಿನ್ ಕೂಗು, ಆಯ್ತು ನಿನ್ ಕೂಗು ಆಯ್ತಾ, ನಿನ್ಗೆ ವಿಡಿಯೋ ಮಾಡ್ತೀನಿ ನಾನು. ಕೂಗು. ಹಾ ಯಾಕೆ ನಾನ್ ಮಾತಾಡ್ಬೇಕಾದ್ರೆ ಕೂಗೋಕ್ಕಾಗತ್ತೆ, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಾಗ ಅವ್ರು ಮಾತಾಡ್ತಾ ಇಲ್ಲ. ಅವ್ರಿಗೆ ಮಾತಾಡು ಅಂದಾಗ ಸ್ಟಾಪ್ ಮಾಡ್ತಾರೆ ಮಾತನ್ನ. ಸೊ ಇವಾಗ ನಡೀರಿ ಹೋಗೋಣ, ಗಾಡಿ ತಗೊಂಡು. ಅಮ್ಮ ಬಾಯ್. ಇವಾಗ ರೀಚ್ ಆಗಿದ್ದೀನಿ, ಆಟೋ ಬಂದೆ. ಫುಲ್ ಮಳೆ ಬರ್ತಾ ಇದೆ, ಸೊ ಹಾಗಾಗಿ ಓಡೋಡಿ ಬಂದೆ ಆಟೋ. ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹಾಗಾಗಿ ಕೂತ್ಕೊಂಡ್ ವೇಟ್ ಮಾಡಿ ಸಾಕಾಯ್ತು. ನಂದು ನಂಬರ್ ಇನ್ನೂ ಬರೋದ್ ಲೇಟ್ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ತಿನ್ಕೊಂಡ್ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸುಸ್ತಾಗ್ಬಿಡ್ತಾ ಇದೆ, ಲಿಟ್ರಲಿ ಕುತ್ಕೊಳಕ್ ಆಗ್ತಾ ಇಲ್ಲ ನನಗೆ. ಒಬ್ಬಳೇ ಬೇರೆ ಬಂದಿದ್ದೀನಿ, ಸೊ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಹಾಗಾಗಿ ಫಸ್ಟ್ ಹೊಟ್ಟೆಗೆ ಏನಾದ್ರು ಹಾಕೊಂಡು ಏನಾದ್ರು ತಿನ್ಕೊಂಡು ಆಮೇಲೆ ಹೋಗೋಣ ಅಂತೇಳಿ ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ನನ್ನ ನಂಬರ್ ಬರೋದು ಕೂಡ ಲೇಟ್ ಇದೆ. ಡಾಕ್ಟರ್ ಕೂಡ ಇವಾಗ ಹೊರಗಡೆ ಎಲ್ಲ ಹೋದ್ರು ಮತ್ತೆ, ಸೊ ಬರೋದು ಲೇಟ್ ಆಗ್ಬೋದು. ಏನಾದ್ರು ತಿನ್ಕೊಂಡು ಹೋಗೋಣ. ಸೊ ಇವಾಗ ಹೋಗ್ತಾ ಇದ್ದೀನಿ. ಬೆಳಗ್ಗೆನೂ ಏನು ತಿಂದಿರ್ಲಿಲ್ಲ, ಸೊ ಹಾಗಾಗಿ ಹಸ್ವಾಗ್ತಾ ಇದೆ ಸಿಕ್ಕಾಪಟ್ಟೆ. ಯಾವಾಗ ಕುಂದಾಪುರಿಗೆ ಬಂದ್ರು ಕೂಡ ನಾನು ಪ್ರಭುಗೆ ಹೋಗ್ಬಿಟ್ಟು ಜ್ಯೂಸ್ ಕುಡಿಯೋದು. ಸೊ ಅದೊಂಥರ ನನಗೆ ಖುಷಿ. ಮತ್ತೆ ಅದು ಅಲ್ಲಿ ಟೇಸ್ಟ್ ಎಲ್ಲೂ ಕೊಡೋದಿಲ್ಲ. ಸೊ ಮತ್ತೊಂದಿದೆ ಸವಿ ಅಂತ, ಸವಿ ಐಸ್ ಕ್ರೀಮ್ ಪಾರ್ಲರ್ ಅಂತ, ಅದು ಬಸ್ ಸ್ಟ್ಯಾಂಡ್ ಹತ್ರ ಇರೋದು. ಅದು ಕೂಡ ಚೆನ್ನಾಗಿರುತ್ತೆ, ರಸಾಯನ ಚೆನ್ನಾಗಿರುತ್ತೆ ಅಲ್ಲಿ ಆಕ್ಚುಲಿ. ಸೊ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ಲ ನಮ್ಮ ಅತ್ತೆ ಜಾಸ್ತಿ ಕರ್ಕೊಂಡು ಹೋಗ್ತಿದ್ದಿದೆ ಸವಿಗೆ. ಸೊ ಚೀಪ್ ಅಂಡ್ ಬೆಸ್ಟ್, ಒಳ್ಳೆ ಕ್ವಾಲಿಟಿ, ಒಳ್ಳೆ ರಸಾಯನ ಸಿಗ್ತಾ ಇತ್ತು. ಸೊ ಇವಾಗ ಆ ಕಡೆಗೆ ಹೋಗಿ ತುಂಬಾ ದೂರ ಆಗತ್ತೆ. ಸೊ ಪ್ರಭುನೇ ಹತ್ರ ಇರೋದು ಇಲ್ಲಿಂದ. ಸೊ ಹಾಗಾಗಿ ಇವಾಗ ಅಲ್ಲೇ ಏನಾದ್ರು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತೇಳಿ ಅನ್ಕೊಂಡು ಹೋಗ್ತಾ ಇದ್ದೀನಿ. ಊಟನೇ ಮಾಡ್ಬಿಡ್ಬೋದು, ಆಲ್ರೆಡಿ 12 o'clock ಆಯ್ತು. ಬಟ್ ಇವಾಗ್ಲೇ ನನ್ನ ಹೊಟ್ಟೆಗೆ ಏನೂ ಇಲ್ಲ, ಸುಮ್ನೆ ಡೈರೆಕ್ಟ್ ಆಗಿ ಊಟ ತಿನ್ನಕ್ ನನಗೆ ಮನ್ಸಿಲ್ಲ. ಹಾಗಾಗಿ ಜ್ಯೂಸ್ ಕುಡ್ಕೊಂಡು ಆಮೇಲೆ ಒಂದು 2 o'clock ಮೇಲೆ ಊಟ ತಿನ್ಕೊಂಡು ಹೋಗ್ಬಿಡೋಣ. ಸಖತ್ತಾಗಿದೆಯಲ್ಲ ಕಾರು. ಇದು ನಮ್ದು ಕುಂದೇಶ್ವರ ದೇವಸ್ಥಾನ, ಶಿವನ್ ಟೆಂಪಲ್ ಇದು ನೋಡ್ಬೋದು. ಓ ಅಲ್ಲಿದೆಯಲ್ಲ ದೇವಸ್ಥಾನ. ಸೊ ಇಲ್ಲಿ ಕುಂದೇಶ್ವರ ಲಕ್ಷ ದೀಪೋತ್ಸವ ನಡೆಯುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಈ ದೇವಸ್ಥಾನದಲ್ಲಿ. ಸೊ ಇವಾಗ ಬನ್ನಿ ಹೋಗೋಣ, ಕುತ್ಕೊಂಡು ಹೋಗೋಣ. ಫುಲ್ ಮಳೆ ಬರೋ ತರ ಆಗ್ಬಿಟ್ಟಿದೆ. ಇವಾಗ ಜ್ಯೂಸ್ ಕುಡ್ದಾಯ್ತು,
ಇವಾಗ ಹೊರಡ್ತೀನಿ, ಮಳೆ ಬರೋ ಅಷ್ಟರಲ್ಲಿ ಹಾಸ್ಪಿಟ್ಲ್ ಹತ್ರ ಇರ್ಬೇಕು ನಾನು, ಅಷ್ಟು ಬೇಗ ನಡಿಬೇಕು ಇವಾಗ. ಹೆಂಗ್ ನಡಿತೀನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರೋ ಹಂಗ ಆಗಿದೆ. ಏನಾಯ್ತು ಗೊತ್ತಾ, ಇವಾಗ ನನ್ಗೆ ಫುಲ್ ಹಸ್ವಾಗ್ತಾ ಇತ್ತು, ಬಟ್ ತಿನ್ನಕ್ಕೆ ಅಂತ ಅಲ್ಲಿ ಏನು ಇರ್ಲಿಲ್ಲ, ಬಟ್ ಜ್ಯೂಸು ಐಸ್ ಕ್ರೀಮ್ಸ್ ಅಷ್ಟೇ ಇದ್ದಿದ್ದು. ಬಟ್ ನನ್ಗೆ ಏನಾದ್ರು ತಿನ್ಬೇಕಂತ ಅನಿಸ್ತಾ ಇತ್ತು, ಬಟ್ ಇಲ್ಲಿ ಇವಾಗ ಮತ್ತೆ ದೂರ ಹೋಗ್ಬೇಕು, ಆ ಕಡೆ ಈ ಕಡೆ ಹೋಗ್ಬೇಕಲ್ಲ, ಬೇಡ ಬಿಡು ಯಾಕೆ, ಆಮೇಲೆ ಒಟ್ಟಿಗೆ ಊಟ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬೇಡ ತಿನ್ನೋದು ಅಂತೇಳಿ ಬರೀ ಜ್ಯೂಸ್ ಕುಡ್ಕೊಂಡು ಬಂದೆ. ಸೊ ನಾನು ಅಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ, ನಾನು ಎವ್ರಿ ಟೈಮ್ ಅಲ್ಲಿಂದ ಪಾಸ್ ಆಗ್ತೀನಿ, ಬಟ್ ಹೊರಗಡೆಯಿಂದ ಕೈ ಮುಗಿತಾ ಇದ್ದೆ. ಬಟ್ ಇವತ್ತು ಯಾಕೋ ಮನ್ಸಾಯ್ತು ಒಳಗಡೆ ಹೋಗ್ಬಿಟ್ಟೆ ಹೋಗೋಣ, ಎವ್ರಿ ಟೈಮ್ ಇಲ್ಲಿಂದ ಪಾಸ್ ಆಗ್ತೀನಿ, ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತೀನಿ ಅಲ್ವಾ, ಸೊ ಇವತ್ತು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ರೆ ಪ್ರಸಾದ ಕೊಟ್ರು ಗೈಸ್. ಹೆಂಗೆ ಹೋಗ್ಬೇಕಂತ ಅನಿಸ್ತು ಅಂತಾನು ಗೊತ್ತಿಲ್ಲ, ಹೆಂಗ್ ಕರ್ಸ್ಕೊಂತು ದೇವ್ರು, ಕರ್ಸ್ಕೊಂಡು ತಗೋ ನಾನು ಪ್ರಸಾದ ತಿನ್ನು ಅಂತ ಹೇಳ್ಬಿಟ್ಟು ಕೊಡ್ತು. ಅದು ಕೂಡ ಸತ್ಯನಾರಾಯಣ ಪೂಜೆ ಪ್ರಸಾದ, ಅದಕ್ಕಿಂತ ಬೇರೆ ತಿಂಡಿ ಅಥವಾ ಯಾವ್ದಾದ್ರು ಚೆನ್ನಾಗಿರೋದು ಇದ್ಯಾ? ಸೊ ನೋಡಿ ಗೈಸ್, ಮಳೆ ಬರ್ತಾ ಇದೆ, ಮಳೆಯಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಪರವಾಗಿಲ್ಲ ಹೋಗೋಣ. ಇವಾಗ ಟೈಮ್ ಬಂದು 3 ಗಂಟೆ. ಸೊ 3 ಗಂಟೆ ಆಗಿದೆ, ಇನ್ನೂ ಊಟ ಮಾಡಿಲ್ಲ, ಹಸ್ವಾಗ್ತಾ ಇದೆ. ಹಾಗೆ ಇವಾಗ ಅಲ್ಲಿ ಏರ್ ಬ್ರೈಡಲ್ ಸ್ಟುಡಿಯೋ ಇದೆ, ಸೊ ಸ್ವಲ್ಪ ಬ್ಲೌಸ್ ಎಲ್ಲ ತಗೊಳ್ಲಿಕ್ಕಿದೆ. ನಾನು ಸೀರೆಗೆಲ್ಲ ನಾನು ಆಲ್ಮೋಸ್ಟ್ ಬ್ಲೌಸ್ನ ಅಲ್ಲೇ ತಗೊಳ್ಳೋದು. ಸೊ ಹಾಗಾಗಿ ಸ್ವಲ್ಪ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ಒಂದಿಗೆ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಮತ್ತೆ ಮನೆಗೆ ಹೋಗೋ ಅಷ್ಟೆಲ್ಲ ಲೇಟ್ ಆಗ್ಬಿಡುತ್ತೆ, ಇನ್ನು ಮನೆಗೆ ಹೋಗ್ಲಿಕ್ಕೆ ನನಗೆ 1 hour ಬೇಕು. ಸೊ ಹಾಗಾಗಿ ಇದೆ ಆರ್ತಿರಾಜ್ ತರಬೇತಿ ಕೇಂದ್ರ, ಇಲ್ಲಿ ನೋಡ್ಬೋದು. ಸೊ ಇವಾಗ ಒಬ್ಳೆ ಊಟ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ, ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಇವಾಗ ಊಟ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಸೊ ಇವಾಗ ಕೆಲಸ ಎಲ್ಲ ಮುಗೀತು, ಇಲ್ಲಿಂದ ಒಂದು 4 o'clock ಎಲ್ಲ ಹೊರಟ್ರೆ ಮನೆಗೆ ಹೋಗಿ 5:30 6ಗೆಲ್ಲ ರೀಚ್ ಆಗ್ತೀನಿ. ಸೊ ಅಷ್ಟೇ. ಸೊ ಮನೆಗೆ ಹೋದ್ಮೇಲೆ ಏನಾರ ಮಾಡ್ತೀನಿ ಅಂತ ಮತ್ತೆ ನೋಡೋಣ ಬನ್ನಿ. ಹಾಫ್ ಗ್ರಿಲ್ಗೆನೆ 4 ಪೀಸ್ ಬಂದಿದೆ, ಏನಪ್ಪ ಪಾರ್ಸಲ್ ತಗೊಂಡು ಹೋಗೋದೇ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. 2 ಬರುತ್ತೆ ಅಂತ ನೋಡಿದ್ರೆ 4 ಕೊಟ್ಟಿದ್ದಾರೆ. ಸೊ ಇದನ್ನ ಮತ್ತೆ ಪಾರ್ಸಲ್ ಮಾಡ್ಬೇಕಾಗುತ್ತೆ, ರೈಸ್ ತಿಂದ್ಬಿಟ್ಟು ಹೋಗೋಣ. ಇದು ಶಾಸ್ತ್ರಿ ಸರ್ಕಲ್, ಮೇನ್ ಸರ್ಕಲ್ ಕುಂದಾಪುರದ್ದು. ಸೊ ಇವಾಗ 6:30 ಆಗಿದೆ ಟೈಮು. ಇವಾಗ ಜಸ್ಟ್ ಬಂದು ಮನೆಗೆ ರೀಚ್ ಆದೆ. ಬುಕ್ ಸ್ಟಾಲಿಗೆ ಹೋಗ್ಬೇಕಿತ್ತು, ಒಂದು ಸ್ವಲ್ಪ ಥಿಂಗ್ಸ್ ತಗೋಬೇಕಿತ್ತು ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಅಲ್ಲೇ ತುಂಬ ಹೊತ್ತಾಗೋಗ್ಬಿಡ್ತು, ಮತ್ತು ಅಲ್ಲಿಂದ ನಾನು ಇಲ್ಲಿ ಬರೋ ತನಕ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಊಟ ಮಾಡಿ ಡೈರೆಕ್ಟ್ ಬಸ್ ಹತ್ತಿದ ತಕ್ಷಣ ಬಂದು ಬಸ್ಸಲ್ಲಿ ಒಂದು ಒಳ್ಳೆ ನಿದ್ದೆ ಮಾಡಿದೆ, ಆಮೇಲೆ ಹಂಗೆ ಮನೆಗೆ ಬಂದೆ. ಸೊ ಒಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು, ಏನು ಮಾಡ್ತೀನಿ ಇವತ್ತು ಅನ್ನೋದೆಲ್ಲನೂ ಕ್ಯಾಪ್ಚರ್ ಮಾಡುವಂಥ ಒಂದು ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.